ತ್ರಿವರ್ಣ ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಸುದ್ದಿಗಳ ಹೈಲೈಟ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ, ಮಹಾ ಕುಂಭಮೇಳದಲ್ಲಿ ಕಾಲ್ ತುಳಿತ ಸಂಭವಿಸಿರುವಂತದ್ದು. ಅದರಲ್ಲಿ ಕನಿಷ್ಠ 10 ಮಂದಿ ಸಾವನ್ನಪ್ಪಿದ್ದಾರೆ, ಹಲವು ಮಂದಿಗೆ ಗಾಯಗಳಾಗಿವೆ. ಜೊತೆಗೆ ಬೆಂಗಳೂರಿನಲ್ಲಿ ಬಾಲಕನೋರ್ವ ತನ್ನ ಉಡುದಾರ್ನಿಂದ ಇನ್ನು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಈ ವಿಚಾರವಾಗಿ ನಮ್ಮ ತ್ರಿವರ್ಣ ಸಂಪಾದಕರಾದಂತಹ BM ಹನೀಫ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಡಿಸ್ಕಸ್ ಮಾಡೋಣ. ಹೇಳಿ ಪವಿತ್ರ, ಏನಿದೆ ಸರ್? ಇವತ್ತು ಮಹಾ ಕುಂಭಮೇಳದಲ್ಲಿ ಕಾಲ್ ತುಳಿತ ಸಂಭವಿಸಿ 10 ಮಂದಿ ಸಾವನ್ನಪ್ಪಿರುವಂತದ್ದು ಸರ್. ಜೊತೆಗೆ ಹಲವು ಮಂದಿಗೆ ಗಾಯ ಆಗಿದೆ. 50ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ ಅಂತ ವರದಿಗಳು ಬರ್ತಾ ಇದೆ. 10 ಮಂದಿ ಮೃತಪಟ್ಟಿರಬಹುದೆಂದು ಶಂಕಿಸಲಾಗಿದೆ ಅಂತ ಬಂದಿದೆ. ಅಂದ್ರೆ ಇನ್ನು ಅಲ್ಲಿ ಆಸ್ಪತ್ರೆ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಎಲ್ಲ. ಅದರಲ್ಲಿ ಬೆಳಗಾವಿಯ 2 ತಾಯಿ ಮಗಳು ಸಾವನ್ನಪ್ಪಿರುವುದು ದೃಢಪಟ್ಟಿದೆ ಸರ್. ಕನ್ನಡದವರು ಸೇರಿದಾರ? ಹಾ ಹೌದು ಸರ್. ಕರ್ನಾಟಕದ ಬೆಳಗಾವಿ ಮಂದಿ ಅಂದ್ರೆ ವಡಗಾವಿ ನಿವಾಸಿ ಜ್ಯೋತಿ ಹತ್ತರವಾಟ್ ಹಾಗೆ ಮೇಘ ಹತ್ತರವಾಟ್ ಅಂತ ಹೇಳಿ. ಇದಕ್ಕೆ ಮೋದಿ ಕಡ ಸಂತಾಪವನ್ನ ಸೂಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪ ಸೂಚಿಸಿದ್ದಾರೆ. ಬೆಳಗಿನ ಜಾವ 4 ಗಂಟೆಗೆ ಆಗಿದೆ ಅಲ್ವಾ ಇದು? ಹೌದು. ಅದೇ ಅವರು ಅಲ್ಲಿ ಏನ್ ಮಾಡಿದ್ದಾರೆ, ನಾನು ಇದು ವಿಡಿಯೋಗಳನ್ನೆಲ್ಲ ಗಮನಿಸಿದೆ. ರಾತ್ರಿ 1 ಗಂಟೆ ಹೊತ್ತಿಗೆ ಒಮ್ಮೆಲೆ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲಿ ಸ್ನಾನಕ್ಕೆ ಬರೋರು. ಅಲ್ಲಿ ಏನಾಗ್ತಾ ಇದೆ, ತ್ರಿವೇಣಿ ಸಂಗಮದಲ್ಲೇ ಸ್ನಾನ ಮಾಡಬೇಕು, ಪವಿತ್ರ ಸ್ನಾನ ಅಂತ. ಅದಲ್ಲದೆ ಅಮಾವಾಸ್ಯೆ ಅಲ್ವಾ ಸರ್? ಅಮಾವಾಸ್ಯೆ ಪವಿತ್ರವಾದ ದಿನ ಅನ್ನೋ ತರದ ಒಂದು ನಂಬಿಕೆ. ಸೊ ಒಮ್ಮೆಲೆ ಜಾಸ್ತಿ ಆಗಿದೆ. ರಾತ್ರಿ ಬೆಳಗಿನ ಜಾವ 2 ಗಂಟೆ ಹೊತ್ತಿಗೆ ನೂಕುನುಗ್ಗಲು ಹೆಚ್ಚಾಗಿ ಕೆಲವರು ಬ್ಯಾರಿಕೇಡ್ಗಳನ್ನ ಮುರಿದು ಆ ಕಡೆಗೆ ಜಂಪ್ ಮಾಡಿ 12 ಕಿಲೋಮೀಟರ್ ಫುಲ್ ಜನ ತುಂಬಿದಂತೆ ಸರ್. ಕರೆಕ್ಟ್. ಸ್ನಾನಕ್ಕೆ ಎಲ್ಲ ಅಲ್ಲೇ ಸ್ನಾನ ಮಾಡ್ಬೇಕಂತ ಹೇಳಿ ಹೋಗ್ತಾರಲ್ವಾ, ಪವಿತ್ರ ಸ್ನಾನ ಅಲ್ಲಿ ಸಂಗಮದಲ್ಲಿ ಆಗ್ಬೇಕು ಅಂತ. ಘಾಟ್ ಉದ್ದಕ್ಕೂ ಇದೆ ಸ್ನಾನ ಮಾಡ್ಲಿಕ್ಕೆ ಫೆಸಿಲಿಟೀಸ್. ಪೊಲೀಸರು ಅನೌನ್ಸ್ ಮಾಡ್ತಾನೆ ಇದ್ದಾರೆ, ನೀವ್ ಎಲ್ಲೆಲ್ಲಿದ್ದೀರಿ ಅಲ್ಲೇ ಸ್ನಾನ ಮಾಡಿ ಅಂತ ಹೇಳ್ಬಿಟ್ಟು. ಆಮೇಲೆ ರಾತ್ರಿ ಯಾರು ಮಲ್ಕೋಬೇಡಿ ಅಂತಲೂ ಹೇಳಿದ್ದಾರೆ. ಈ ಕಾಲ್ ತುಳಿಕಕ್ಕೆ ಒಳಗಾಗಿರೋದು ಬಹುಶಃ ಕೆಲವು ಕಡೆಯಲ್ಲಿ ಸ್ವಲ್ಪ ನೋಡ್ಕೊಂಡು ಮಲ್ಕೊಂಡಿರೋರು ಇರ್ಬೇಕು ಅಂತ ಕಾಣುತ್ತೆ. 50ಕ್ಕೂ ಹೆಚ್ಚು ಜನ ಗಾಯ ಆಗಿದೆ ಅಂದ್ರೆ ಇಲ್ಲ ಆಗತ್ತೆ. ಎಷ್ಟು ಕೋಟ್ಯಂತರ ಜನ ಸೇರಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದು ಸರ್ಕಾರ ಇವ್ರದ್ದು, ನಮ್ಮ ಯೋಗಿ ಅವ್ರದ್ದು, ಆದಿತ್ಯನಾಥ ಯೋಗಿ ಅವ್ರದ್ದು ಒಂದು ಪ್ರೆಸ್ನವ್ರ ಜೊತೆ ಮಾತಾಡೋದು ನೋಡಿದೆ. 9 ಕೋಟಿ ಜನ ಸರ್. ಬಟ್ ಆಗ್ಬಾರ್ದಲ್ವಾ ಸರ್? ಅಂದ್ರೆ ಇದಕ್ಕೆಲ್ಲ ಸೂಕ್ತ ವ್ಯವಸ್ಥೆ ಅಂದ್ರೆ ಕ್ರಮ ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು. ಇದು ಹೆಂಗೆ ಸೂಕ್ತ ವ್ಯವಸ್ಥೆ ಮಾಡೋದು? ಈಗ ಸುಮಾರು 20 ಕೋಟಿ ಜನ ಈಗಾಗಲೇ ಅಲ್ಲಿ ಸ್ನಾನ ಮಾಡಿದ್ದಾರೆ ಅಂತ ಒಂದು ವರದಿ ಹೇಳ್ತಾ ಇದೆ. 9 ಕೋಟಿ ಜನ ಅಲ್ಲಿ ಇದ್ದಾರೆ ಘಾಟ್ನಲ್ಲಿ ಅಂತ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. 9 ಕೋಟಿ ಜನ ಒಂದ್ ಕಡೆ ಸೇರಿದಾಗ ಏನ್ ವ್ಯವಸ್ಥೆ ಮಾಡಿದ್ರು ಶಾಂತ ರೀತಿಯಿಂದ ಹೋದ್ರೆ ಸರಿ ಅಲ್ವಾ? ಇದು ಮಧ್ಯರಾತ್ರಿ ಹೊತ್ತಿಗೆ ಆಗಿದೆ ಇದು. ಆಮೇಲೆ ಒಂದ್ಸಲ ನೂಕುನುಗ್ಲಾದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಅಷ್ಟು ಕೋಟಿಗಟ್ಟಲೆ ಜನ ಇದ್ದಾಗ ಹೆಂಗ್ ಕಂಟ್ರೋಲ್ ಮಾಡ್ತಾರೆ? ಬಿದ್ದು ಬಿದ್ದು ಹೋಗ್ತಾ ಇರ್ತಾರೆ. ಅದು ಕಳ್ಕೊಂಡು ಹೋದಾಗ ಸಣ್ಣ ಒಂದು 2,000 ಜನ ಸೇರಿರೋ ಗುಂಪಲ್ಲೇ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಮಾಡಿದ್ದಾರೆ, ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಅವರು. ಇಷ್ಟು ದಿನ ಎಲ್ಲ ಸ್ನಾನ ಮಾಡ್ಲಿಲ್ವಾ? ಇಷ್ಟು ದಿನದಿಂದ ಅಲ್ಲಿ ಜನ ಓಡಾಡ್ತಾ ಇದ್ದಾರೆ, ಹೋಗಿದಾರಲ್ವ ಅಲ್ಲಿ ವಿಸಿಟಿಗೆ, ಸ್ನಾನ ಮಾಡೋದು ವಿಸಿಟ್ ಮಾಡೋದೆಲ್ಲ. ಸೊ ಆಗುತ್ತೆ ಸಹಜವಾಗಿ. ತುಂಬಾ ಜನ ಇದ್ದಾಗ ಕೆಲವು ಸಲ ಆಗುತ್ತೆ ಎಲ್ಲ ಇಂಥದ್ದೆಲ್ಲ ಆದಾಗ. ಮತ್ತೆ ಇದು ಬಹಳ ಅತ್ಯಂತ ದೊಡ್ಡ ಕ್ರೌಡ್, ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಕ್ರೌಡ್ ಅಂತ ಹೇಳಲಾಗ್ತಾ ಇದೆ. ಇದು ಪ್ರಯಾಗ್ರಾಜ್ನಲ್ಲಿ ಏನು ಈಗ ನಡೀತಾ ಇದೆಯಲ್ಲ, 144 ವರ್ಷಕ್ಕೆ ಒಮ್ಮೆ ಈ ತರಹದ ಕುಂಭ ಸ್ನಾನ ನಡೆಯೋದು, ಕುಂಭಮೇಳ ನಡೆಯೋದಾದ್ರಿಂದ ಬಹಳ ಜನ ಹೋಗಿದ್ದಾರೆ. ಫೈನ್ ಸರ್. ನೆಕ್ಸ್ಟ್ ಅದೇ ಇದೇ ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ VIP ಸಂಪ್ರದಾಯಕ್ಕೆ ಸಂಪೂರ್ಣ ಲಗಾಮ ಹಾಕ್ಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿರುವಂತದ್ದು ಸರ್. ಅದು ನಿಜ. ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಈಗ ಮೊದಲು ಕುಂಭ ಸ್ನಾನಗಳೆಲ್ಲ ನಡೀತಾ ಇತ್ತು. ನಾಗ ಸಾಧುಗಳು ಬರ್ತಾ ಇದ್ರು, ಅವರಷ್ಟೇ ಸ್ನಾನಕ್ಕೆ ಸೇರ್ತಾ ಇದ್ರು, ಅಲ್ಲಿ ಲೋಕಲ್ ಭಕ್ತಾದಿಗಳು ಇರ್ತಾ ಇದ್ರು. ಒಮ್ಮೆ ಜಗತ್ತಿಗೆ ಪ್ರೊಜೆಕ್ಟ್ ಆದಾಗ ಎಲ್ರಿಗೂ ಜನರಿಗೆ ಒಂದು ಉತ್ಸಾಹ ಬಂದ್ಬಿಡುತ್ತೆ. ಆಯ್ತು, ನಾವು ಒಂದು ಭಕ್ತಿಯಿಂದ ಹೋಗ್ತಾರೆ, ಒಂದು ನಂಬಿಕೆ ಅಲ್ವಾ ಅದು, ಜನ ಹೋಗ್ತಾರೆ. ಅಲ್ಲಿ VIP ಬಂದು ಫೋಟೋ ತೆಗೆಸ್ಕೊಳ್ಳೋದು ಅದು ಇದೆಲ್ಲ ಇದೆಯಲ್ಲ, ಅದು ಸ್ವಲ್ಪ ಅದನ್ನ ಸ್ವಲ್ಪ ಇವರು ಕಂಟ್ರೋಲ್ ಮಾಡ್ಬೇಕು ಅದನ್ನ. ಅಲ್ಲಿ ಅದು ಸಮಸ್ಯೆ ಆಗುತ್ತೆ. ಅದು ಅಪೋಸಿಷನ್ ಯಾರು ಹೇಳಿರೋದು? ಪ್ರತಿಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕ ಸರ್ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಮತ್ತಿತರರು ಹೇಳಿರ್ಬೇಕು. ಆಮೇಲೆ ನೆಕ್ಸ್ಟ್ ಸರ್, ಬೆಂಗಳೂರಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂತದ್ದು. 130 ವಾಹನಗಳು ಸುಟ್ಟು ಕರಕಲಾಗಿದೆ ಸರ್. ಅಂದ್ರೆ ಪೊಲೀಸರು ಜಪ್ತಿ ಮಾಡಿ ತಂದಿಟ್ಟಿರ್ತಾರಲ್ವಾ ಸರ್ ವಾಹನಗಳು, ಅಲ್ಲಿ ಇಟ್ಟಿರುವಂತಹ ವಾಹನಗಳಿಗೆ ಬೆಂಕಿ ಬಿದ್ದಿರೋದು. ಶೇಷಾದ್ರಿಪುರಂ ಹತ್ರ ಸರ್. ಅದೇ ಮೆಟ್ರೋ ರೈಲಲ್ಲಿ ಹೋಗ್ಬೇಕಾದ್ರೆ JDS ಕಚೇರಿ ಪಕ್ಕದಲ್ಲಿ ಗ್ರೌಂಡ್ ಇದೆ, ಬಹಳ ವರ್ಷಗಳಿಂದ ಅಲ್ಲಿ ಇದೆ. 130ಕ್ಕೂ ಅಧಿಕ ವಾಹನಗಳು ಸುಟ್ಟು ಕರಕಲಾಗಿವೆ. ಸರ್ ಕಾರಣ ಕೇಳಿ ಸರ್. ಅಂದ್ರೆ ಸಿಗರೇಟ್ ಹಚ್ಚಿ ಬೆಂಕಿ ಕಡ್ಡಿನ ಒಣ ಹೊಲದ ಮೇಲೆ ಯಾರು ಬಿಸಾಕಿದ್ದಾರೆ, ಅದರಿಂದ ಈ ಒಂದು
ಅಂದ್ರೆ ಅವಘಡ ಅದು ಒಂಥರ ನಿರ್ಜನ ಪ್ರದೇಶದ ತರನೇ ಇದೆ, ಅಲ್ಲಿ ಯಾರು ಜನನೂ ಇರೋದಿಲ್ಲ, ಅಲ್ಲಿ ವೆಹಿಕಲ್ ಗಳಷ್ಟೇ ಇರ್ತವೆ, ಯಾರು ಅಲ್ಲಿ ಬೀಡಿಸುತ್ತಾ ಇರ್ತಾರೆ ಯಾವಾಗ್ಲೂ. ಆಗಿರ್ಬೋದು, ಸಾಧ್ಯತೆ ಇರ್ಬೋದು. ಏನ್ ಜಪ್ತಿ ಸದ್ಯಕ್ಕೆ ಯಾವ್ದು ಸಾವು ನೋವು ಸಂಭವಿಸಿಲ್ಲ ಸರ್. ಅದೇ ಅಲ್ಲಿ ಯಾರು ಜನ ಇರಲ್ಲ, ಅಲ್ಲಿ ನಾರ್ಮಲಿ ಬರೇ ವೆಹಿಕಲ್ ಗಳು ಕಾಣಿಸ್ತವೆ. ಅದೊಂಥರ ಮೆಟ್ರೋ ರೈಲ್ನ ಕೆಳಗಡೆ ಭಾಗ ಕಾಣಿಸ್ತದೆ ಅದು. ಮತ್ತೆ ನೆಕ್ಸ್ಟ್ ಸುದ್ದಿ ಸರ್, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕುರಿತು ಕರಡು ಸುಗ್ರೀವಾಜ್ಞೆ ತರಲು ಸಭೆಯನ್ನ ಮಾಡಲಾಗ್ತಿದೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿರುವಂತದ್ದು, ಗೃಹ ಸಚಿವ. ಕರಡನ್ನು ಅಂತಿಮಗೊಳಿಸಿದ ನಂತರ ನಾಳೆ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲಾಗುವುದು. ನಾಳೆ ಗುರುವಾರ ಅಲ್ವಾ, ಕ್ಯಾಬಿನೆಟ್ ಗುರುವಾರ ಇರುತ್ತೆ, ಪ್ರತಿ ಗುರುವಾರ ಇರುತ್ತೆ ತಿಂಗಳಲ್ಲಿ. ಈ ಸಭೆಯಲ್ಲಿ ಬಂದ್ಬಿಟ್ಟು HK ಪಾಟೀಲ್ ಹಾಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೂಡ ಭಾಗವಹಿಸುತ್ತಿದ್ದಾರೆ ಸರ್. ಒಳ್ಳೇದು, ಬೇಗ ಮಾಡಿದ್ರೆ, ಸುಗ್ರೀವಾಜ್ಞೆ ಮಾಡಿದ್ರೆ. ಈಗ ಈ ಅಸೆಂಬ್ಲಿ ಕರೆದು ಅಲ್ಲಿ ಎಲ್ಲ ಚರ್ಚೆ ಮಾಡಿ ಮಸೂದೆಯನ್ನ ಮಂಡಿಸಿ ಕಾನೂನು ಮಾಡೋದು ಒಂದು ವಿಧಾನ. ಎರಡನೇದು ಸರ್ಕಾರನೇ ಸರಿಯಾಗಿ ತಯಾರು ಮಾಡಿ ಒಂದು ಮಸೂದೆಯನ್ನ ರೆಡಿ ಮಾಡ್ಕೊಂಡು, ಕರಡನ್ನ ರೆಡಿ ಮಾಡ್ಕೊಂಡು ರಾಜ್ಯಪಾಲರಿಗೆ ಕಳಿಸೋದು. ಅದು ಇದಾಗುತ್ತೆ, ಇಂಪ್ಲಿಮೆಂಟ್ ಆಗುತ್ತೆ, ಕಾನೂನು ತಕ್ಷಣ ಇಂಪ್ಲಿಮೆಂಟ್ ಆಗುತ್ತೆ. ಸುಗ್ರೀವಾಜ್ಞೆ ಅಂತ ಹೇಳಿ ಹೇಳ್ತೀವಿ ಅದಕ್ಕೆ. ಅದಾದ್ರೆ ಸ್ವಲ್ಪ ಅಲ್ಲಿ ಅವರಿಗೆ ಭಯ ಹುಟ್ಟಬಹುದು. ಈಗ ಏನು ಸಾಲ ವಸೂಲಿಗೆ ಬಂದು ಬಹಳ ತುಂಬಾ ಕಾಟ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈಗೆಲ್ಲ ಕಂಪ್ಲೇಂಟ್ಗಳಿದೆಯಲ್ವಾ, ಸೊ ಅದಕ್ಕೆ ಸ್ವಲ್ಪ ಸ್ಟ್ರಿಕ್ಟ್ ಆಗ್ಬೋದು. ಪೊಲೀಸರು ಸ್ವಲ್ಪ ಕಾನೂನು ಈ ತರ ಇದೆಯಪ್ಪ, ನೀವು ಹಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಅದನ್ನ ಹೇಳಿ ಅದನ್ನ ತಡೀಲಿಕ್ಕೂ ಸಾಧ್ಯ ಇದೆ. ಇನ್ನು ಬೇರೆ ನೆಕ್ಸ್ಟ್ ಸರ್, ಮೊಬೈಲ್ ಗೀಳಿಗೆ ಒಳಗಾಗಿ ಅಂದ್ರೆ ಹುಡುಗ 13 ವರ್ಷದ ಹುಡುಗ ನೇಣಾಕೊಂಡು ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡಿರೋದು. ಅದು ಹುಡುದಾರದಿಂದ ನೇಣಾಕೊಂಡಿರೋದು. ಅವ್ರ ತಂಗಿ ನೋಡ್ತಾನೆ ಇದ್ದಾಳೆ, ಸ್ಕೂಲ್ಗೆ ಹೋಗಿ ಬಂದಿದ್ದಾರೆ, ಸ್ಕೂಲ್ಗೆ ಹೋಗಿ ಬಂದು ಅಂದ್ರೆ ಮೊಬೈಲ್ ಏನೋ ನೋಡಿ ಹುಡುದಾರ ತೆಗ್ದ್ಬಿಟ್ಟು ನೇಣಾಕೊಂಡಿರೋದು ಸರ್. ಆಮೇಲೆ ಕೆಳಗಡೆ ಬಿದ್ದಾದ್ಮೇಲೆ ಅವ್ರ ಅಮ್ಮ ಬಂದು ನೋಡಾದ್ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಇಲ್ಲ, ಪ್ರಾಣ ಹೋಗಿದೆ. ತಂಗಿ 9 ವರ್ಷ, ತಂಗಿ 9 ವರ್ಷ, ಮಗು ಅದಕ್ಕೆ ಏನ್ ಗೊತ್ತಾಗುತ್ತೆ, ಅದಕ್ಕೆ ಸುಮ್ಮನೆ ನೋಡ್ಕೊಂಡು ನಿಂತಿದ್ದಾಳೆ, ಏನೋ ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ನಿಂತಿದ್ದಾರೆ. ಅದಕ್ಕೆ ಸುಸೈಡ್ ಗಿಸೈಡ್ ಎಲ್ಲ ಎಲ್ಲಿ ಗೊತ್ತಾಗುತ್ತೆ. ಅಣ್ಣ ತಂಗಿ ಮಾತ್ರ ಮನೆಯಲ್ಲಿದ್ರು. ಅಣ್ಣ ತಂಗಿ ಮಾತ್ರ. ಏನಂತ ಏನ್ ಕಾರಣ ಏನಾದ್ರು? ಅಲ್ಲ ಸರ್, ಮೊಬೈಲ್ ಅಲ್ಲಿ ಏನೋ ನೋಡಿದ್ದೇನೆ ಸರ್, ಹಂಗೆ ನಾನು ಕೂಡ ಮಾಡ್ಬೋದಾ ಅಂತ ಹೇಳಿ ಈ ತರದ್ದು. ನೋಡಿ, ಮೊಬೈಲ್ ಇದು ಗೀಳು ಸಿಕ್ಕಾಪಟ್ಟೆ ಆಗ್ತಾ ಇದೆ ಈಗ. ಆಕ್ಚುಲ್ ಆಗಿ ಈಗ ನಿನ್ನೇನೋ ಮೊನ್ನೆನೋ ಒಂದು ಸರ್ವೆನೂ ಕೂಡ ಬಂದಿದೆ. ಒಂದು ಸರ್ವೆನಲ್ಲಿ 12ರಿಂದ 14 ವರ್ಷದ ಮಕ್ಕಳು ಯಾವ ತರ ಮೊಬೈಲ್ ಅನ್ನ ಬಳಸ್ತಾ ಇದ್ದಾರೆ, ಎಷ್ಟು ಮಂದಿ ಬಳಸ್ತಾ ಇದ್ದಾರೆ ಅನ್ನೋದ್ರ ಬಹಳ ದೊಡ್ಡ ಸಂಖ್ಯೆನಲ್ಲಿ 80% ಜನ ಬಳಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಂದಿದೆ. ಅದೇ ಸರ್, ಆಫ್ಟರ್ ಕೋವಿಡ್ ಬಂದಾದ್ಮೇಲೆ, ಲಾಕ್ಡೌನ್ ಆದ್ಮೇಲೆ ಮಕ್ಕಳಿಗೆ ಮೊಬೈಲ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರಲ್ಲ ಸರ್, ಶಾಲೆ ಪಾಠ, ಹೌದು, ಆನ್ಲೈನ್ ಪಾಠ ಅಂತ ಹೇಳಿ ಅದರಿಂದ ಹಂಗೆ ಅಡಿಕ್ಟ್ ಆಗೋಗ್ಬಿಟ್ಟಿದ್ದಾರೆ. ಹಂಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ, ನಿಜ. ಬಟ್ ಇದು ಬಹಳ ಗಂಭೀರವಾದಂತ ಸಮಸ್ಯೆ ಇದು, ರಾಜ್ಯದಲ್ಲೂ ದೇಶದಲ್ಲೂ ಕೂಡ. ಇದಕ್ಕೆ ಸಂಬಂಧಿಸಿ ಸರ್ಕಾರದವರು ಏನಾದ್ರು ಒಂದು ಕ್ರಮ ತಗೊಳ್ಬೇಕಂದ್ರೆ, ಅಂದ್ರೆ ಇದೊಂಥರ ಸೋಶಿಯೋ ಸೈಕಾಲಜಿ. ಸರ್, ಇನ್ನೊಂದು ಮನೆಯಲ್ಲಿ ಕೂಡ ಅಪ್ಪ ಅಮ್ಮ ಇದನ್ನ ಅವಾಯ್ಡ್ ಮಾಡಕ್ಕೆ ಅಲ್ಲಿಂದ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಬಂತಲ್ಲ ಸುದ್ದಿ, ಬಹಳ ಮೊಬೈಲ್ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ನೇಣು ಹಾಕೊಂಡ್ರು ಅಂತ ಹೇಳ್ಬಿಟ್ಟು ಒಂದು ಹೆಣ್ಮಗಳು, SLC ಓದ ಹೆಣ್ಮಗಳು, ಆ ತರದ ಸುದ್ದಿನೂ ಬಂದಿದೆ. ಕೊಡ್ಲಿಲ್ಲ ಅಂತ ಹೇಳಿದ್ರು ಕಷ್ಟ, ಕೊಟ್ರು ಕಷ್ಟ. ಇಲ್ಲ, ಇದು ಪರಿಸ್ಥಿತಿ ಬಹಳ ವಿಪರೀತಕ್ಕೆ ಇಟ್ಕೊಂಡಿದೆ ಮೊಬೈಲ್ ಇದ್ದು. ಆಯಾಯ ಮನೆಯಲ್ಲಿ ಯಾವ ತರ ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸ್ತಾರೆ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಬೆಳೆಸ್ಬೇಕಾದಂತ ಅಗತ್ಯ ಇದೆ ಈಗ. ಬಟ್ ಇದು ಮಾತ್ರ ತೀರಾ ಅತಿ ಆಯ್ತು. ಇದು ಏನ್ ನೋಡಿದಾನೋ ಹುಡುದಾರದಲ್ಲಿ ಹೆಂಗ್ ಸಾಧ್ಯ ಅಂತ. ಹುಡುದಾರ ಗಟ್ಟಿ ಇರುತ್ತೇನ್ರಿ? ಸರ್, ಗಟ್ಟಿ ಇರುತ್ತೆ. ಪ್ಯಾಂಟ್ ಅನ್ನು ತೆಗೆದು ಸೊಂಟದ ಹುಡುದಾರನ್ನು ಫ್ಯಾನಿಗೆ ಕಟ್ಟಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಬಹಳ ಬಹಳ ದುರಂತದ ಸಂಗತಿ ಇದು. ಅಷ್ಟೇ ಅಲ್ವಾ? ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಇವೆಷ್ಟು ಇವತ್ತಿನ ವಿಚಾರಗಳು. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.